ಸುನಿಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ ಆ 3 ಕಾನೂನುಗಳನ್ನ? ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ನೋಡ್ರಿ, ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ, ಕೇಳಿ, ಸಾಮಾಜಿಕವಾಗಿ ನಾವು ಅದನ್ನು ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳಲ್ಲಿ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಯಾವ ಸರ್ಕಾರ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದ್ರೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್ ಸಭಾಧ್ಯಕ್ಷರೇ, ಅವರ ಆಡಳಿತದ ಗ್ರಾಮ ಪಂಚಾಯತಿಗೆ ಅವ್ರು ಹೋಗ್ಲಿ, ಅವ್ರಿಗೆ ಅಲ್ಲಿ ಹೋಗಿ ಹೇಳಿ ಕೇಂದ್ರ ಸರ್ಕಾರ. ನಿಮಿಷ ಕೇಳಿ ಶೆಟ್ಟಿ ಅವರೇ, ನಿಮಿಷ ಕೇಳಿ. ಅಲ್ಲ, ಈಗ ಸುನಿಲ್ ಅವ್ರು ಹೇಳಿದಾಗೆ ಅವರ ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಅಲ್ಲಿ ಹೋಗ್ಬಿಟ್ಟು ನೋಡಿ, ಹಿಂದೆ ಕೇಂದ್ರ ಸರ್ಕಾರ 100% ದುಡ್ಡು ಕೊಡ್ತಾ ಇತ್ತು, ಈಗ ಕೇಂದ್ರ ಸರ್ಕಾರ 60% ಮಾತ್ರ ಕೊಡ್ತೀವಿ ಅಂತ ಹೇಳಿದರೆ, ಇದರ ಪರವಾಗಿ ನಾವು ನಿಲ್ಬೇಕು ಅಂತ ಅವ್ರು ಹೋಗಿ ಹೇಳಿ. ಮನೆ ಸಭಾಧ್ಯಕ್ಷರೇ, ಇವರು ಮಾತಾಡಿ, ನಾವು ನಾವು ಈ ಕಾರ್ಯಕ್ರಮದ ಶ್ಯಾಮಪ್ರಕಾಶ್ ಪಾಟೀಲ್ ಅವ್ರು ಉತ್ತರ ಕೊಡ್ಲಿ. ಸರ್, ಶ್ಯಾಮಪ್ರಕಾಶ್ ಪಾಟೀಲ್ ಸರ್, ಉತ್ತರ ಕೊಡ್ಲಿ. ಪ್ರಶ್ನೆ ಇರೋದು, ಒಕ್ಕೂಟದ ವ್ಯವಸ್ಥೆದು ವೈಲೇಷನ್ ಆಗಿದೆ, ಏನು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ, ಅದ್ರ ವಿರುದ್ಧ ಮಾತನಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ಸುನಿಲ್ ಅವ್ರು ಮಾತನಾಡಬೇಕಾದ್ರೆ ಕೇಳಿದ್ರು, ಡೈರೆಕ್ಷನ್ಸ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್, ವಿ ಕ್ಯಾನ್ ಓನ್ಲಿ ಅಡ್ವೈಸ್. ಅವ್ರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡು ಮಾಡ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದಾದಂತ ಮಾನದಂಡ ಇದೆ, ನಂಬರ್ 1. ನಂಬರ್ 2, ಈಗ ತಾವು ಹೇಳಿದ್ರಿ ಕೇಂದ್ರ ಸರ್ಕಾರ ಇದು ಒಂದು ಕ್ರಾಂತಿಕಾರಿ ಕಾಯ್ದೆ ತಂದಿದೆ, ಅನುಷ್ಠಾನ ತರಬೇಕು ಅಂತ. ವಾಟ್ ಡಸ್ ಆರ್ಟಿಕಲ್ 258 ಸೇ ಸರ್? ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 258 ಏನ್ ಹೇಳ್ತದೆ ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ, ನೀವು ಫೈನಾನ್ಷಿಯಲ್ ಇರ್ಬೋದು, 60 ಇರ್ಬೋದು, ನೀವು ರಾಜ್ಯ ಸರ್ಕಾರದಿಂದ ಕನ್ಸಲ್ಟೇಷನ್ ಮಾಡಬೇಕು. ಅಕಸ್ಮಾತ್ ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚರ್ಚೆ ಮಾಡೋಣ ಅಲ್ವಾ? ಅವರು ಪೇಪರ್ ನಲ್ಲಿ ಕೊಟ್ಟ ಬಗ್ಗೆ ಸ್ಪೀಕ್ಸ್ ಆನ್ ದ ಫೈನಾನ್ಷಿಯಲ್ ಕಮಿಷನ್ ಫಾರ್ಮೇಶನ್. ಫೈನಾನ್ಸ್ ಕಮಿಷನ್ ಅವರು ನಮ್ಮ ಟ್ಯಾಕ್ಸಸ್ ಎಷ್ಟು ಡೆವಲಪ್ ಮಾಡಬೇಕು, ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಎಷ್ಟು ಹೋಗ್ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ.
ಅವರು ಬಂದು ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ, ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ, ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ, ಅವೆಲ್ಲಾನು ಲೆಕ್ಕ ಹಾಕಿ CFIಗೆ ಕೊಟ್ಟು ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ. ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂಥ ಒಂದು ಕ್ರಾಂತಿಕಾರಿಯಾದಂತಹ ಬಿಲ್ ಬರ್ತಾ ಇದೆ, ಇದ್ರ 40% ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಸೆಕೆಂಡ್ ವೈಲೇಷನ್. ಥರ್ಡ್ ವೈಲೇಷನ್ ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ಅಡ್ವರ್ಟೈಸ್ಮೆಂಟ್ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ನಾನು ಅವ್ರು ಮಾಡಿರೋದಂತ ಇವರು ಸರ್ಕಾರ ಡೆಲ್ಲಿ ಪೇಪರ್ನಲ್ಲೂ ಹಾಕ್ತೀನಿ. ಅದು ನನ್ನ ಹಕ್ಕು. ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ. ಕನ್ನಡಿಗರಿಗೆ ಬೆವರು ಬೇಕು, ಅವರ ತೆರಿಗೆ ಬೇಕು, ಸಾಮರ್ಥ್ಯ ಬೇಕು. ಆದ್ರೆ ನಾವು ಕೇಳ್ಕೊಂಡಿರ್ಬೇಕು. ಅವರು ಉತ್ತರ ಕೊಟ್ಟಿದ್ದಾರೆ, ನಾಳೆ ಕೂಡ ಆಗ್ತಾರೆ ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಮಾಡಿ ಚೆನ್ನಾಗಿದೆ ಅಂತ ಮಾಡಿಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸಿ. ಈಗ ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಹೇಳ್ಬಿಡ್ಲಿ. ನಾನು ಹೇಳ್ದಂಗೆ ಅವ್ರು ಹೇಳ್ಬಿಡ್ಲಿ. ಸುಮ್ಮನೆ ನೀತಿ ಆಯೋಗ, ಸೆಂಟ್ರಲ್ ಕಮಿಷನ್, ಫೈನಾನ್ಸ್ ಕಮಿಷನ್ ಆಗೋದಿಲ್ಲ. ಈಗ ಕಾನೂನು ಈಗ ಯಾವ ಕಾನೂನು ಉಲ್ಲಂಘನೆ ಅಲ್ಲ. ಇಟ್ಸ್ ಕ್ವಶನ್ ಆಫ್ ನಾನು ಆಳುವ ಪಕ್ಷ ಬೇರೆ, ಸರ್ಕಾರ ಬೇರೆ. ದಯವಿಟ್ಟು ಸರ್ಕಾರವಾಗಿ ವರ್ತಿಸಬೇಕು. ಸರ್ಕಾರ ಆಳುವ ಪಕ್ಷ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲಾಖೆ ಮುಖಾಂತರ ಜಾಹೀರಾತು ಕೊಡೋದಿದೆಯಾ? ಇದು ಅಕ್ಷಮ್ಯ ಅಪರಾಧ. ಶ್ಯಾಮಪ್ರಕಾಶ್ ಪಾಟೀಲ್ ಸಾರ್ವಜನಿಕ ಹಣವನ್ನ ಇವರು ವೈಯಕ್ತಿಕ ಉಪಯೋಗ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಕೊಡ್ತಾ ಇರೋದು ನಿಮ್ಗೆ ಕನ್ನಡ ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಮುಗೀತು. ಯಾವ ಕಾನೂನು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಮ್ ಕಡೆ ಕೇಂದ್ರ ಸರ್ಕಾರದ ಕನ್ನಡಿಯಾಗಿದೆ. ಅದಕ್ಕೆ ಇವರಿಗೆ ಉತ್ತರ ಕೊಡಕ್ ಆಗ್ತದೆ. ಯಾವ ಈಗ ಒಂದು ಸೆಕೆಂಡ್ ಕೇಳಿ. ಆಯ್ತು, ಏನ್ ಮಾಡ್ತೀಗ? ಏನ್ ಮಾತಾಡಿ. ನಮ್ಮ ಪಕ್ಷದ ಪ್ರಚಾರಕ್ಕಾಗಿ ಈಗ
ಏನ್ ಮಾಡ್ತೀರಿ? ಒಂದ್ ಸೆಕ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್. ನಾಳೆ ಕೊಡ್ತೀನಿ. ಒಂದ್ ಸೆಕೆಂಡ್ ನಿಂತ್ಕೊಳ್ಳಿ ಈಗ ನೀವು. ಯಾವ ಕಾರಣ ಸರಿ ಮಂತ್ರಿ ಅವರು ಈಗ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ಯಾವ ಕಾರಣ ನೀವು ಮಾತಾಡಿ. ಯಾವ ಕಾರಣ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಈಗ ಸದನವನ್ನು 10 ನಿಮಿಷದವರೆಗೆ ಮುಂದೂಡಲಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.